ನಮಸ್ತೆ ಸ್ನೇಹಿತರೆ, ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಅಜಯ್ ರಾವ್, ನಟ ಡಾರ್ಲಿಂಗ್ ಕೃಷ್ಣ ಅಜಯ್ ರಾವ್ ಅಂತ ಹೇಳಿ ಹೆಸರು ಪಡ್ಕೊಂಡಿರುವಂತಹ ಅತ್ಯುತ್ತಮ ನಟ. ಇವರ ಧರ್ಮಪತ್ನಿ ಸ್ವಪ್ನ ಅಜಯ್ ಕುಮಾರ್. ಇವರಿಗೆ ಚರಿಷ್ಮಾ ಎಂಬ ಒಬ್ಬ ಮುದ್ದಾದ ಮಗಳು ಕೂಡ ಇದ್ದಾರೆ. ಸೊ ಇವರ ಜೀವನದಲ್ಲಿ ದಾಂಪತ್ಯದಲ್ಲಿ ಬಿರುಕು ಉಂಟಾದ ಕಾರಣ ಡೈವರ್ಸ್ಗೆ ಇಬ್ಬರು ಕೂಡ ಅಪ್ಲೈ ಮಾಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಹಾಗಿದ್ರೆ ನಟ ಅಜಯ್ ರಾವ್ ಅವರ ಜೀವನದಲ್ಲಿ ಜೀವನ ಚರಿತ್ರೆ ಹೇಗಿತ್ತು ಅಂತ ಹೇಳಿ ನೋಡೋಣ ಬನ್ನಿ. ಅವರ ಹುಟ್ಟಿದ ದಿನ, ಸ್ಥಳ, ಸಿನಿಮಾಗಳು, ಹಾಗೆ ಮದುವೆ ಮತ್ತು ವೈಯಕ್ತಿಕ ಜೀವನಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಟ ಅಜಯ್ ರಾವ್, ಕೃಷ್ಣ ಅಜಯ್ ರಾವ್ ಅಂತ ಕೂಡ ಇವರನ್ನು ಕರೀತಾರೆ. ಭಾರತೀಯ ಒಬ್ಬ ಸ್ಯಾಂಡಲ್ವುಡ್ನ ಮುಖ್ಯ ನಟನಾಗಿ ಇವರು ಕೂಡ ಕೆಲಸ ಮಾಡಿದ್ದಾರೆ. 2003ರಲ್ಲಿ ಬ್ಲಾಕ್ ಬಸ್ಟರ್ ಚಲನಚಿತ್ರ ಎಕ್ಸ್ಕ್ಯೂಸ್ ಮಿಯ ಮೂಲಕ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಇವರ ಹುಟ್ಟು ಜನವರಿ 24, 1980ರಲ್ಲಿ ಜನಿಸಿರ್ತಾರೆ. ಹೊಸಪೇಟೆಯಲ್ಲಿ ಜನಿಸಿರುವಂತಹ ಇವರು ನಟನಾಗಿ, ನಿರ್ಮಾಪಕರಾಗಿ ಸಿನಿಮಾ ರಂಗಕ್ಕೆ ತಮ್ಮ ಪಾದಾರ್ಪಣೆಯನ್ನು ಮಾಡಿರ್ತಾರೆ. 2003ರಿಂದ ಇಲ್ಲಿಯವರೆಗೂ ಕೂಡ ಇವರು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಇವರ ಧರ್ಮಪತ್ನಿಯ ಹೆಸರು ಸ್ವಪ್ನ ಅಜಯ್ ರಾವ್. ಇವರು ಮದುವೆ ಆಗಿದ್ದು 2014ರಲ್ಲಿ. ಇವರ ಒಂದು ಸಂಗಾತಿ ಅಂದರೆ ಇವರ ಧರ್ಮಪತ್ನಿ ಏನಿರ್ತಾರೆ ಅವರು ತಮ್ಮ ಗೆಳತಿಯಾಗಿ ತುಂಬ ವರ್ಷಗಳ ಕಾಲ ಇವರ ಜೊತೆಗೆ ಇರ್ತಾರೆ. ಅವರನ್ನೇ ಕೂಡ ಇವರು ಮದುವೆ ಆಗಿದ್ದಾರೆ. ಇವ್ರಿಗೆ ಚರಿಷ್ಮಾ ಅಂತ ಹೇಳಿ ಒಬ್ಬಳು ಮಗಳು ಕೂಡ ಇದ್ದಾರೆ. ನಟ ಅಜಯ್ ರಾವ್ ಅವರು 2003ರಲ್ಲಿ ಚಿತ್ರದ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿರ್ತಾರೆ. ಇದಾದ ನಂತರ ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣಲೀಲಾ ಹಾಗೆ ಇನ್ನೂ ಹಲವಾರು ಚಿತ್ರಗಳನ್ನು ಇವರು ಸಿನಿಮಾ ರಂಗಕ್ಕೆ ನೀಡಿರ್ತಾರೆ. 2015ರಲ್ಲಿ ಚಿತ್ರದೊಂದಿಗೆ ಅವರ ತಮ್ಮ ಹೋಮ್ ಬ್ಯಾನರನ್ನು ಕೂಡ ಕೃಷ್ಣ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನನ್ನು ಪ್ರಾರಂಭಿಸಿರ್ತಾರೆ. ಇವರು ತಮ್ಮ ದೀರ್ಘಕಾಲದ ಗೆಳತಿಯಾಗಿರುವಂತಹ ಸ್ವಪ್ನ ಅವರನ್ನೇ ಮದುವೆ ಆಗಿರ್ತಾರೆ. ನಟ ಅಜಯ್ ರಾವ್ ಅವರು ಒಬ್ಬ ಅತ್ಯುತ್ತಮ ನಟ ಅಂತಲೇ ಹೇಳಬಹುದು. ತಮ್ಮ ಸಿನಿಮಾ ರಂಗಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಇದೀಗ 2025ರಲ್ಲಿ ಬಿಡುಗಡೆಯಾಗಿರುವಂತಹ ಯುದ್ಧಕಾಂಡ ಸಿನಿಮಾವನ್ನು ನಿರ್ಮಾಪನೆ ಮಾಡಿರ್ತಾರೆ. ಇದಾದ ನಂತರವೇ ಇವರ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಬಿರುಕನ್ನು ಕಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಒಂದು ಸಿನಿಮಾವನ್ನು ನಿರ್ಮಾಪನೆ ಮಾಡಬೇಕು ಅಂತಂದರೆ ಅತಿ ಹೆಚ್ಚಾಗಿ ಖರ್ಚನ್ನು ಮಾಡಬೇಕಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಧರ್ಮಪತ್ನಿಯವರ ಮನಸ್ಸಿಗೆ ಬೇಸರ ಉಂಟು ಆಗಿ ತಮ್ಮ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು, ಮಗಳ ಭವಿಷ್ಯವನ್ನು ಉತ್ತಮವಾಗಿಡಬೇಕು ಅಂತ ಹೇಳಿ ಅವರು ತಮ್ಮ ಒಂದು ವೈವಾಹಿಕ ಜೀವನಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ನಟ ಅಜಯ್ ರಾವ್ ಅವರು ನಿರ್ಮಾಪನೆ ಮಾಡುವುದು ತಮ್ಮ ಮಡದಿಯಾದ ಸ್ವಪ್ನ ಅವರಿಗೆ ಮುಂಚೆಯಿಂದನೂ ಇಷ್ಟ ಇರೋದಿಲ್ಲ. ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಇದರಲ್ಲಿಯೂ ಕೂಡ ಅವರು ಹೆಂಡತಿಯ ಮಾತನ್ನು ಕೇಳದೆ ನಿರ್ಮಾಪನೆ ಮಾಡಿ ಯುದ್ಧಕಾಂಡ ಸಿನಿಮಾವನ್ನು ಮಾಡಿರ್ತಾರೆ. ಆದರೆ ಆ ಸಿನಿಮಾ ಹಿಟ್ಟಾಗದೆ ಫೇಲ್ ಆದ ಕಾರಣ ಅವರು ಅಂದುಕೊಂಡಂತೆ ಜೀವನದಲ್ಲಿ ಭವಿಷ್ಯದಲ್ಲಿ ತೊಂದರೆ ಉಂಟಾಗಬಹುದು ಅಂತ ಹೇಳಿ ಇವರು ತಮ್ಮ ಒಂದು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇದಾದ ನಂತರ ಅಜಯ್ ರಾವ್ ಅವರು ಆಗಲಿ ಮತ್ತು ಸ್ವಪ್ನ ಅವರಾಗಲಿ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ವೈಯಕ್ತಿಕ ಜೀವನವನ್ನು ಈ ರೀತಿಯಾಗಿ ಮಾಧ್ಯಮಗಳ ಮೂಲಕ ಖಾಸಗಿತನವನ್ನು ಕಳೆದುಕೊಳ್ಳುವಂತೆ ಮಾಡಬೇಡಿ ಅಂತ ಹೇಳಿ ಅಜಯ್ ರಾವ್ ಅವರು ರಿಕ್ವೆಸ್ಟನ್ನು ಕಳಿಸಿರ್ತಾರೆ. ಅದಾದ ನಂತರ ಸ್ವಪ್ನ ಅವರು ನಮ್ಮ ಮಗಳ ಮತ್ತು ನನ್ನ ಜೀವನದ ಭದ್ರತೆಗಾಗಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಹಾಕಿರ್ತಾರೆ. ಸಿನಿಮಾ ರಂಗದಿಂದಾಗಿ ಅಜಯ್ ರಾವ್ ಅವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಬಿರುಕನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.